ಆಗಿರುವ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗೇನೋ ಅಲ್ಲಿ ಸರಿಯಾಗಿ STP ಮೇಂಟೈನ್ ಆಗ್ತಾ ಇರಲಿಲ್ಲ, 2.5 ಲಕ್ಷ ಲೀಟರ್ ನೀರನ್ನು ನೀವು ಖರ್ಚು ಮಾಡ್ತೀರಿ ಅಂತ ಅಂದರೆ ವಾಪಸ್ ಅದನ್ನು ಸಂಸ್ಕರಣೆ ಮಾಡಿ ಮತ್ತೆ ಅದನ್ನು ರಿಯೂಸ್ ಮಾಡಬೇಕು, ಇಲ್ಲಾಂದರೆ ಸಂಸ್ಕರಣೆ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಆಚೆ ಬಿಡಬೇಕು. ಅದನ್ನು ಬಿಟ್ಟು ತ್ಯಾಜ್ಯ ನೀರನ್ನು ನೀವು ಹೊರಗಡೆ ಬಿಟ್ಟರೆ ಅದರಿಂದ ಬೇರೆಯವರಿಗೆ ಸಮಸ್ಯೆ ಆಗ್ತಾ ಇದೆ, ಸರಿಯಾಗಿ ನಿಯಮಗಳನ್ನು ನೀವು ಫಾಲೋ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೇ ಬೀಗ ಜಡಿಯಲಾಗಿತ್ತು. ತಪ್ಪು ಸರಿಪಡಿಸಿಕೊಳ್ಳೋದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ಗೆ ಸದ್ಯ ಸೂಚನೆ ಕೊಡಲಾಗಿದೆ. ಜಾಲಿವುಡ್ ಸ್ಟುಡಿಯೋಸ್ಗೆ ಅವಕಾಶ ನೀಡಿದೆ, ನಿಯಮ ಪಾಲಿಸದಿದ್ದಕ್ಕೆ ಬಂದ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರವನ್ನ ಸ್ವತಃ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದರಲ್ಲಿ ಖಾಸ್ಗೆ ಅವರು ಕೂಡ ಹೂಡಿಕೆ ಮಾಡಿರ್ತಾರೆ. ಅಲ್ಲಿ ಕೆಲಸ ನಡೆಯೋದು ಮುಖ್ಯ ಆಗುತ್ತೆ, ಅಷ್ಟೆಲ್ಲ ಬಂಡವಾಳ ಹಾಕಿದ್ಮೇಲೆ ಕೆಲಸ ಆಗ್ಬೇಕಲ್ಲ, ತಪ್ಪು ಸರಿಪಡಿಸಿಕೊಂಡು ಹೋಗೋದಕ್ಕೆ ಅವಕಾಶ ನೀಡಬೇಕು, ಅವಕಾಶ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸ್ವತಃ DCM DK ಶಿವಕುಮಾರ್ ಅವರೇ ತಮ್ಮ X ಖಾತೆಯಲ್ಲಿ ಈ ರೀತಿಯ ಪೋಸ್ಟ್ ಅನ್ನು ಹಾಕಿದ್ರು. ತಪ್ಪು ಸರಿಪಡಿಸಿಕೊಳ್ಳೋದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ಗೆ ಅವಕಾಶವನ್ನ ಕೊಡಿ, ಆ ತಪ್ಪನ್ನ ಸರಿ ಮಾಡಿಕೊಳ್ತಾರೆ, ಸ್ವಲ್ಪ ಸಮಯ ಅವಕಾಶ ಬೇಕು. ಸಾಕಷ್ಟು ಜನ ಖಾಸ್ಗೆ ಅವರು ಕೂಡ ಬಂಡವಾಳ ಹಾಕಿರ್ತಾರೆ, ಇಷ್ಟು ದೊಡ್ಡ ರಿಯಾಲಿಟಿ ಶೋದು, ಹಾಗಾಗಿ ಆ ಶೋ ಬಂದಾಗೋದು ಬೇಡ, ಈಗಲೇ ಆ ಬೀಗವನ್ನು ಓಪನ್ ಮಾಡಿ ಅನ್ನೋ ರೀತಿಯಲ್ಲಿ DCM DK ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋದರ ಜೊತೆಗೆ ತಮ್ಮ X ಖಾತೆಯಲ್ಲೂ ಕೂಡ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಪೋಸ್ಟ್ ಮಾಡಿದ್ರು. ಇದೇ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಧನ್ಯವಾದ ಹೇಳಿದ್ದಾರೆ.